ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತು ಹಾಕಲಾಗಿದೆ ಅನ್ನೋ ಆರೋಪಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ನಡೀತಾ ಇರುವಂತ ತನಿಖೆ ಇವತ್ತು ಕೂಡ ನಡೆದಿದೆ. ಧರ್ಮಸ್ಥಳದಲ್ಲಿ ಬುರುಡೆ ರಹಸ್ಯದ ಬೆನ್ನು ಬಿದ್ದಿದೆ ಎಸ್ಐಟಿ. ಆದರೆ ಇವತ್ತು ಶೋಧ ಕಾರ್ಯ ನಡೆದಿಲ್ಲ. ಪಾಯಿಂಟ್ 13ರಲ್ಲಿ ಯಾವುದೇ ಶೋಧ ಕಾರ್ಯವನ್ನು ಇವತ್ತು ಮಾಡಲಾಗಿಲ್ಲ. ಶೋಧಕ್ಕೆ ಹೋದಂತ ಅರಣ್ಯ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಕೂಡ ಇವತ್ತು ವಾಪಸ್ ಬಂದರು. ಶೋಧಕ್ಕೆ ತೆರಳಿದಂತ ಸೋಕೋ ಟೀಮ್ ಅಂದ್ರೆ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಎಸ್ಐಟಿ ವಾಪಸ್ ಬಂದಿದೆ. ಪಾಯಿಂಟ್ 13ರ ಶೋಧನೆಯ ಬಗ್ಗೆ ಇವತ್ತು ಕಚೇರಿಯಲ್ಲಿ ಸಭೆ ಆಯಿತು. ಆಧುನಿಕ ಉಪಕರಣಗಳಾದಂಥ ಜಿಪಿಆರ್ ಬಳಕೆಯ ಬಗ್ಗೆ ಎಕ್ಸ್ಪರ್ಟ್ಸ್ ಒಪಿನಿಯನ್ ಅನ್ನು ಪಡೆದಿದ್ದಾರೆ. ಜಿಪಿಆರ್ ಅಂತಂದ್ರೆ ಗ್ರೌಂಡ್ ಪೆನೆಟ್ರೇಟಿಂಗ್ ರೇಡಾರ್ಸ್. ಇದನ್ನ ಬಳಕೆ ಮಾಡಬೇಕಾ ಬೇಡವಾ, ಬಳಕೆ ಮಾಡೋದಾದ್ರೆ ಹೇಗೆ, ಇದರ ಬಗ್ಗೆ ಒಪಿನಿಯನ್ ಕಲೆಕ್ಟ್ ಮಾಡಿದ್ದಾರೆ. ಎಕ್ಸ್ಪರ್ಟ್ ಒಪಿನಿಯನ್, ತಜ್ಞರ ಅಭಿಪ್ರಾಯವನ್ನ ಎಸ್ಐಟಿ ಅಧಿಕಾರಿಗಳು ಇವತ್ತು ಪಡೆದಿದ್ದಾರೆ. ಜಿಪಿಆರ್ ಬಳಕೆ ಮಾಡಬಹುದು ಅಂತಾದ್ರೆ ಮತ್ತೆ ಪಾಯಿಂಟ್ ನಂಬರ್ 1ನಿಂದಲೇ ಆರಂಭ ಮಾಡೋದಾ ಅಥವಾ 13ನೇ ನಂಬರಿಗೆ ಸೀಮಿತವಾಗಿ ಜಿಪಿಆರ್ ಅನ್ನು ಬಳಕೆ ಮಾಡೋದಾ, ಇದೆಲ್ಲದರ ಬಗ್ಗೆಯೂ ಕೂಡ ಇವತ್ತು ಸಭೆಯಲ್ಲಿ ಚರ್ಚೆಯಾಗಿದೆ. ಇವತ್ತು 13ನೇ ಪಾಯಿಂಟ್ ಅಲ್ಲಿ ಶೋಧ ಕಾರ್ಯ ನಡೆಯುತ್ತೆ ಅಂತ ಭಾವಿಸಲಾಗಿತ್ತು. ಆದರೆ ಅದು ಆಗಿಲ್ಲ. ಕಾರಣ ಆ 13ನೇ ಪಾಯಿಂಟ್ ಇರುವಂತ ಜಾಗ ಅಲ್ಲಿ ಒಂದಿಷ್ಟು ಸಮಸ್ಯೆಗಳು ಕೂಡ ಇದಾವೆ ಅನ್ನುವಂಥ ಮಾಹಿತಿ ಇದೆ. ಅಂದರೆ ಅಲ್ಲೊಂದಿಷ್ಟು ಪೈಪ್ಲೈನ್ಗಳು ಹಾದು ಹೋಗಿದೆ. ಜೊತೆಗೆ ಆ ಜಾಗಕ್ಕೆ ಸಂಬಂಧಿಸಿದಂತೆಯೂ ಕೂಡ ಒಂದಿಷ್ಟು ಕನ್ಫ್ಯೂಷನ್ಗಳಿದ್ದಾವೆ. ಕಂದಾಯ ಇಲಾಖೆ ಅಧಿಕಾರಿಗಳು, ಅರಣ್ಯ ಇಲಾಖೆ ಅಧಿಕಾರಿಗಳು ಅಂದರೆ ಗ್ಯಾಸ್ ಪೈಪ್ಲೈನ್ ಏನೋ ಹಾದು ಹೋಗಿದೆ ಅನ್ನುವಂಥ ಮಾಹಿತಿ ಇತ್ತು. ಸೊ ಇದೆಲ್ಲ ಕಾರಣಕ್ಕಾಗಿ ಇನ್ನೂ ಕೂಡ ಅಲ್ಲಿ ಶೋಧ ಕಾರ್ಯ ಆಗಿಲ್ಲ 13ನೇ ನಂಬರಲ್ಲಿ. ಬದಲಾಗಿ ಇವತ್ತು ಸರಣಿ ಮೀಟಿಂಗ್ಗಳಾಗಿದೆ. ಆ ಮೀಟಿಂಗ್ನ ಉದ್ದೇಶ ಏನು ಅಂತಂದ್ರೆ ಜಿಪಿಆರ್ ಬಳಕೆಯ ಬಗ್ಗೆ, ಜಿಪಿಆರ್ ಅನ್ನುವಂಥ ಇನ್ಸ್ಟ್ರೂಮೆಂಟ್ ಅನ್ನು ಬಳಸಿ, ಆಧುನಿಕ ಉಪಕರಣವನ್ನು ಬಳಸಿ ಶೋಧ ಕಾರ್ಯ ನಡೆಸಬೇಕು ಅನ್ನೋದರ ಬಗ್ಗೆ ಸಲಹೆಗಳು ಬಂದಿತ್ತು, ಒತ್ತಾಯಗಳು ಬಂದಿತ್ತು. ಆತ ತೋರಿಸಿದಲೆಲ್ಲ ಅಗೀತಾ ಹೋದರೆ ಅದು ಮುಗಿಯದ ಪ್ರೊಸೆಸ್ ಆಗುತ್ತೆ. ಅದರ ಬದಲಾಗಿ ಆಧುನಿಕ ಉಪಕರಣಗಳನ್ನು ಬಳಸಿ ಅಂತ ಹೇಳಲಾಗಿತ್ತು. ಆತ 13 ಪಾಯಿಂಟ್ ಅನ್ನು ಗುರುತಿಸಿದ್ದಾನೆ. ಇದು ಮುಗಿದ ನಂತರ ಮತ್ತೆ 13 ಪಾಯಿಂಟ್ ತೋರಿಸಿದ್ರೆ ಮತ್ತೆ ಅಗಿತಾ ಹೋಗೋದಾ ಎಸ್ಐಟಿ ಟೀಮು? ಸೊ ಈ ಪ್ರಶ್ನೆಗಳೆಲ್ಲ ಉತ್ತರವನ್ನು ಕಂಡುಕೊಳ್ಬೇಕಿತ್ತು. ಆತ ಬೆಳ್ತಂಗಡಿಯಿಂದ ಉಪ್ಪಿನಂಗಡಿ ಮಾರ್ಗದ ಉದ್ದಕ್ಕೂ ಕೂಡ ಜಾಗ ತೋರಿಸ್ತಾ ಹೋಗ್ತಾನೆ. ಅಗಿತಾ ಹೋಗೋದಾ ಕಿಲೋಮೀಟರ್ ಗಟ್ಟಲೆ? ಸೊ ಇದೆಲ್ಲ ಪ್ರಶ್ನೆಗಳಿತ್ತು. ಅದಕ್ಕೆಲ್ಲದಕ್ಕೂ ಕೂಡ ಉತ್ತರವನ್ನು ಇವತ್ತು ಪಡ್ಕೊಳ್ಬೇಕಿತ್ತು, ಕ್ಲಾರಿಟಿ ಸಿಗಬೇಕಿತ್ತು. ಅದಕ್ಕಾಗಿ ಇವತ್ತು ಮೀಟಿಂಗ್ ಆಗಿದೆ, ಶೋಧ ಕಾರ್ಯ ನಡೆದಿಲ್ಲ. 13ನೇ ಪಾಯಿಂಟ್ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಸ್ಥಿಪಂಜರಗಳು ಸಿಗತ್ತೆ ಅಂತ ಕೆಲ ವಕೀಲರೆಲ್ಲ ಮಾತನಾಡಿದರು. ಆ ಸುಜಾತಾ ಭಟ್ ಅವರ ಪರ ವಕೀಲರು ಒಂದು ಮಾಹಿತಿಯನ್ನ ಕೂಡ ಕೊಟ್ಟಿದ್ರು. ಇನ್ನು ಜಿಪಿಆರ್ ಅಂದ್ರೆ ಏನು? ಗ್ರೌಂಡ್ ಪೆನೆಟ್ರೇಟಿಂಗ್ ರೇಡಾರ್ ಅಂತ ಕರೀತಾರೆ. ಅಂದ್ರೆ ನೆಲದ ಅಡಿಯಲ್ಲಿ ಏನಿದೆ ಅಂತ ಪತ್ತೆ ಹಚ್ಚುವಂತ ಒಂದು ಇನ್ಸ್ಟ್ರೂಮೆಂಟ್. ನೆಲದ ಅಡಿಯಲ್ಲಿ ಅಂದ್ರೆ ಮಣ್ಣನ್ನ ತೋಡದೆ, ಮಣ್ಣನ್ನ ಅಗೆಯದೆ ನೆಲದ ಅಡಿಯಲ್ಲಿ ಏನಿದೆ ಅನ್ನೋದನ್ನ ಈ ಇನ್ಸ್ಟ್ರೂಮೆಂಟ್ ಪತ್ತೆ ಹಚ್ಚತ್ತೆ. ಭೂಮಿಯ ಅಡಿಯಲ್ಲಿ ಏನಾದರೂ ವಸ್ತುಗಳಿದ್ರೆ ಅಥವಾ ಅಸ್ಥಿಪಂಜರನೇ ಇದ್ರೆ, ಮೂಳೆಗಳು ಕಾಣಿಸಿಕೊಂಡ್ರೆ ಅದರ ಸಿಗ್ನಲ್ ಬರುತ್ತೆ. ಆ ಇನ್ಸ್ಟ್ರೂಮೆಂಟ್ ಅನ್ನು ನೀವು ನೋಡ್ತಾ ಇದ್ದೀರಿ, ಇದೇ ರೀತಿ ಇರುತ್ತೆ. ಎಲ್ಲಾ ಜಿಪಿಆರ್ ಇದೇ ರೀತಿ ಇರುತ್ತೆ ಅಂತಲ್ಲ, ಆಲ್ಮೋಸ್ಟ್ ಇದೇ ರೀತಿ ಇರುತ್ತೆ. ಮೇಲೊಂದು ಟಚ್ ಸ್ಕ್ರೀನ್ ಇರುತ್ತೆ, ಕೆಳಗೆ ಆಂಟೆನಾ ಇರುತ್ತೆ. ಆ ಇನ್ಸ್ಟ್ರೂಮೆಂಟು ನೆಲದ ಅಡಿಯಲ್ಲಿ ಏನಾದರೂ ವಸ್ತುಗಳಿದ್ರೆ, ಅಸ್ಥಿಪಂಜರ ಇದ್ರೆ ಸಿಗ್ನಲ್ ಕೊಡುತ್ತೆ. ಆ ಟಚ್ ಸ್ಕ್ರೀನಲ್ಲಿ ಸಿಗ್ನಲ್ ಬರುತ್ತೆ. ಸೊ ಈ ಟೆಕ್ನಾಲಜಿ ಹೈ ಫ್ರೀಕ್ವೆನ್ಸಿ ರೇಡಿಯೋ ತರಂಗವನ್ನು ಉಪಯೋಗಿಸಿ ಈ ಇನ್ಸ್ಟ್ರೂಮೆಂಟ್ ಕೆಲಸ ಮಾಡುತ್ತೆ. ಭೂಗತ, ಸ್ಮಶಾನ, ಹಳೆ ಕಟ್ಟಡ ಅವಶೇಷಗಳನ್ನು ಪತ್ತೆ ಮಾಡೋದಕ್ಕೆ ಇದು ಉಪಯೋಗ ಆಗುತ್ತೆ. ನೆಲದಡಿ ಇರುವಂಥ ಲೋಹ, ನೀರು, ಕಬ್ಬಿಣ ಅಂದರೆ ಶವ, ಮೃತದೇಹ ಏನಾದರೂ ಇದ್ದರೆ ಅದನ್ನು ಪತ್ತೆ ಹಚ್ಚೋದಕ್ಕೆ ಇದು ಸಹಕಾರಿ. ಹಳೆಯ ಇತಿಹಾಸದ ಸ್ಥಳಗಳ ಅಧ್ಯಯನಕ್ಕೂ ಕೂಡ ಜಿಪಿಆರ್ ಅನ್ನು ಬಳಕೆ ಮಾಡಲಾಗುತ್ತೆ. ಬೇಗನೆ, ಸುರಕ್ಷಿತ ಮತ್ತು ಖರ್ಚು ಕಡಿಮೆ. ಅಂದರೆ ನೀವು ಕಾರ್ಮಿಕರನ್ನು ಕರೆತರಬೇಕು. ಕಾರ್ಮಿಕರನ್ನು ಕರೆತಂದು ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಭೂಮಿ ಅಗಿಬೇಕು. ಸಿಗತ್ತಾ ಅಂತ ಗೊತ್ತಿಲ್ಲ, ಬಟ್ 6 ಅಡಿ 7 ಅಡಿ ಅಗಿತಾನೆ ಹೋಗಬೇಕು. ಈ ಎಲ್ಲ ತಲೆನೋವುಗಳಿರಲ್ಲ. ಒಂದು ವೇಳೆ ಕಾಣಿಸಿಕೊಂಡ್ರೆ ಮಾತ್ರ ನೀವು ಆಗ ಡಿಗ್ಗಿಂಗ್ ಮಾಡಬಹುದು, ಅಗಿಬಹುದು. ಏನಾದರೂ ಇದೆ ಅಂತ ಆದರೆ ಮಾತ್ರ. ಸುಖ ಸುಮ್ಮನೆ ಗುಂಡಿ ತೋಡಿ ಆ ಗುಂಡಿಯನ್ನು ಮುಚ್ಚಿ ಈ ಸಮಸ್ಯೆಗಳೆಲ್ಲ ಇರೋದಿಲ್ಲ ಅನ್ನೋ ಕಾರಣಕ್ಕಾಗಿ
ಈ ಇನ್ಸ್ಟ್ರೂಮೆಂಟನ್ನು ಬಳಸುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಪೊಲೀಸ್ ತನಿಖೆಯ ಸಂದರ್ಭದಲ್ಲಿ ಭಾರತೀಯ ಸೇನೆ ಇದನ್ನು ಉಪಯೋಗ ಮಾಡುತ್ತೆ, ಉಪಯೋಗ ಮಾಡಿದಂಥ ಉದಾಹರಣೆಗಳಿದ್ದಾವೆ. ಸೊ ಧರ್ಮಸ್ಥಳದಲ್ಲೂ ಕೂಡ GPR ಬಳಕೆ ಮಾಡಬೇಕು, ಮಾಡೋದಕ್ಕೇನು ಇವರಿಗೆ ಸಮಸ್ಯೆ ಅನ್ನೋ ಎಲ್ಲ ಪ್ರಶ್ನೆಗಳು ಉದ್ಭವ ಆಗಿತ್ತು. ಇವತ್ತು ಅದರ ಬಗ್ಗೆ ಚರ್ಚೆಯಾಗಿದೆ ಮೀಟಿಂಗಲ್ಲಿ. ಇನ್ನು ಈ ಮಧ್ಯೆ ಅನಾಮಿಕ ದೂರುದಾರ, ಅಜ್ಞಾತ ದೂರುದಾರ, ಪಾಪ ಪ್ರಜ್ಞೆ ಕಾಡ್ತಾ ಇರುವಂಥ ದೂರುದಾರ, ಈತನನ್ನ SIT ತನ್ನ ವಶದಲ್ಲಿ ಇಟ್ಟುಕೊಳ್ಳಬೇಕು ಅಂತ SITಗೆ ಬೆಳ್ತಂಗಡಿಯ ನಡ ಗ್ರಾಮದ ಶ್ಯಾಮ್ ಸುಂದರ್ ಅನ್ನೋರು ಪತ್ರ ಬರೆದಿದ್ದಾರೆ. ಯಾಕೆ ಅಂತಂದ್ರೆ ಈ ಅನಾಮಿಕ ದೂರುದಾರ ವಕೀಲರ ಜೊತೆಗೆ ಮಂಗಳೂರಲ್ಲಿ ಇರ್ತಾನೆ ಅನ್ನೋ ವರದಿ ಇತ್ತು. ಆದರೆ ಉಜಿರೆಯಲ್ಲಿ ಖಾಸಗಿ ವ್ಯಕ್ತಿಯ ಮನೆಯಲ್ಲಿ ಉಳ್ಕೊಳ್ತಾ ಇದ್ದಾನೆ. ಆ ರೀತಿ ಮಾಡಿದರೆ ಅದು ತನಿಖಾ ಲೋಪ ಅಂತ ಅವರು ಪತ್ರ ಬರೆದಿದ್ದಾರೆ. ಇದು ಗಂಭೀರ ಕೇಸು. ಅಥವಾ ಯಾರ್ಯಾರ ಜೊತೆಗೆ ಇರೋದಕ್ಕಿಂತ ಪೊಲೀಸರ ಜೊತೆಗಿದ್ರೆ ಅಥವಾ ಪೊಲೀಸರ ಮೇಲುಸ್ತುವಾರಿಯಲ್ಲಿ ಇದ್ದರೆ ನಿಷ್ಪಕ್ಷಪಾತ ತನಿಖೆಯಾಗುತ್ತೆ. SIT ಆತನನ್ನು ತಮ್ಮ ಸುಪರ್ದಿಯಲ್ಲಿ ಇಟ್ಕೊಳ್ಬೇಕು ಅಂತ ಆ ಪತ್ರದಲ್ಲಿ ಮನವಿ ಮಾಡಲಾಗಿದೆ. ಕಾರಣ ಏನು ಅಂತಂದರೆ ಆತ ಖಾಸಗಿ ವ್ಯಕ್ತಿಗಳ ಜೊತೆಗಿದ್ದಾನೆ, ಯಾರೋ ಬೇರೆಯವರ ಜೊತೆಗಿದ್ದಾರೆ, ಆತನನ್ನು ದಾರಿ ತಪ್ಪಿಸುವಂಥ ಸಾಧ್ಯತೆಗಳಿದ್ದಾವೆ. ಅದಾಗಬಾರ್ದು ಅಂತಂದರೆ ಆತ SIT ವಶದಲ್ಲಿದ್ದರೆ, ವಶದಲ್ಲಿ ಅಂತಂದರೆ ಅರೆಸ್ಟ್ ಮಾಡಿ ಅಂತಲ್ಲ, ಸುಪರ್ದಿಯಲ್ಲಿದ್ದರೆ, ಮೇಲ್ವಿಚಾರಣೆಯಲ್ಲಿದ್ದರೆ ಆಗ ಈ ತನಿಖೆ ಇನ್ನಷ್ಟು ನಿಷ್ಪಕ್ಷಪಾತವಾಗಿ ಆಗತ್ತೆ ಅಂತ ಅವರು ಪತ್ರ ಬರೆದಿದ್ದಾರೆ. ಇನ್ನು ಆ ಪತ್ರದಲ್ಲಿ ಏನಿದೆ, ಅನಾಮಿಕ ವ್ಯಕ್ತಿ 13 ಸ್ಥಳಗಳನ್ನು ಈಗಾಗಲೇ ತೋರಿಸಿದ್ದಾನೆ. 12 ಸ್ಥಳಗಳಲ್ಲಿ SIT ಶೋಧ ಕಾರ್ಯವನ್ನು ಕೂಡ ಮಾಡಿದೆ. ಅನಾಮಿಕ ವ್ಯಕ್ತಿ ತನ್ನ ವಕೀಲರ ಜೊತೆಗೆ ವಾಸ್ತವ್ಯ ಹೂಡಿದ್ದಾನೆ. ಕೆಲ ದಿನಗಳಿಂದ ಉಜಿರೆಯ ಖಾಸಗಿ ವ್ಯಕ್ತಿಯ ಮನೆಯಲ್ಲಿದ್ದಾನೆ. ಇಷ್ಟು ಗಂಭೀರ ಪ್ರಕರಣದಲ್ಲಿ ಆತ ನಿಮ್ಮ ವಶದಲ್ಲಿರಬೇಕಿತ್ತು. ಖಾಸಗಿ ವ್ಯಕ್ತಿಗಳ ಬಳಿ ಬಿಟ್ಟರೆ ನಿಷ್ಪಕ್ಷಪಾತ ತನಿಖೆ ಹೇಗೆ ಸಾಧ್ಯ? ನಿಮ್ಮ ಸುಪರ್ದಿಯಲ್ಲಿ ಇರಿಸ್ಕೊಳ್ಳಿ ಅಂತ ಅವ್ರು ಪತ್ರ ಬರೆದಿರೋದು. ಈ ಪ್ರಕರಣದಲ್ಲಿ ನಿಷ್ಪಕ್ಷಪಾತ ತನಿಖೆ ಆಗಬೇಕು ಅಂತಂದ್ರೆ ಇದನ್ನು ಮಾಡಬೇಕು ನೀವು ಅಂತ SIT ಅಧಿಕಾರಿಗಳಿಗೆ ಶ್ಯಾಮ್ ಸುಂದರ್ ಅವರು ಮನವಿ ಮಾಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.